ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಆಲ್ರೆಡಿ ಪೇಪರ್ ಕಟಿಂಗ್ ಮಾಡಿ ನಾನು ಬ್ಲೌಸ್ ಪೀಸ್ ಕಟಿಂಗ್ ಮಾಡ್ಕೊಂಡಿದ್ದೀನಲ್ಲ, ಆ ಪೀಸ್ ಇದು. ಇವಾಗ ಇದನ್ನು ಸುಮ್ಮನೆ ತೊಗೊಂಡು ಸ್ಟಿಚಿಂಗ್ ಮಾಡೋಕ್ಕಾಗೋದಿಲ್ಲ. ಯಾವ್ದು ಫಸ್ಟ್ ಸ್ಟಿಚ್ ಮಾಡ್ಕೋಬೇಕು, ಆಮೇಲೆ ಯಾವ ಸ್ಟೆಪ್ ಬೈ ಸ್ಟೆಪ್ಪು ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಫಸ್ಟ್ಗೆ ನಾವು ಬ್ಯಾಕ್ ರೆಡಿ ಮಾಡ್ಕೋಬೇಕು, ಆಮೇಲೆ ಫ್ರಂಟ್ ರೆಡಿ ಮಾಡ್ಕೋಬೇಕು, ಆಮೇಲೆ ಬೆಲ್ಟ್ ರೆಡಿ ಮಾಡ್ಕೋಬೇಕು. ಬೆಲ್ಟ್ ರೆಡಿ ಮಾಡಿಕೊಂಡು ಆಮೇಲೆ ಬೆಲ್ಟ್ನ ಅಟ್ಯಾಚ್ ಮಾಡಬೇಕು, ಆಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು, ಆಮೇಲೆ ಫ್ರಂಟ್ ರೆಡಿ ಮಾಡಿದಾಗಲೇ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಮಾಡಬೇಕು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ನಾನು ಇದೆಲ್ಲನೂ ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗೋದಿಲ್ಲ, ಎಲ್ಲ ವಿಡಿಯೋ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಬಂದ್ಬಿಟ್ಟು ಬ್ಯಾಕು ಮತ್ತು ಫ್ರಂಟ್ ಡಾಟ್ ಹಿಡಿಯೋದು ಇದಿಷ್ಟನ್ನು ತೋರಿಸ್ಕೊಡ್ತೀನಿ ಡೀಟೇಲಾಗಿ. ಫಸ್ಟ್ಗೆ ನಾನು ಈ ರೀತಿ ನಾವು ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿ ಎಮ್ಮಿಂಗ್ ಆದರೂ ಮಾಡ್ಕೋಬೋದು, ಸ್ಟಿಚಿಂಗ್ ಮಾಡ್ಕೋಬೋದು. ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಮ್ಮಿಂಗೇ ಬೇಕು ಅನ್ನೋದಾದರೆ ನೀವು ಅಲ್ಲಿ ದೊಡ್ಡೋಲ್ಗೆ ಹಾಕ್ಕೊಂಬಿಟ್ಟು ಎಮ್ಮಿಂಗ್ ಮಾಡಿ ಆ ದೊಡ್ಡೋಲ್ಗೆ ತೆಗೆದುಬಿಡ್ಬೋದು. ಓಕೆನಾ? ಆ ರೀತಿ ಮಾಡ್ಕೊಳ್ಳಿ. ನಾನು ಸ್ಟಿಚಿಂಗ್ ಆಗ್ತಾ ಇರೋದ್ರಿಂದ ಹಾಗೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫಸ್ಟ್ಗೆ ನಾವು ಬ್ಯಾಕ್ ರೆಡಿ ಮಾಡ್ಕೋಬೇಕು. ಇವಾಗ ಇದು ರೆಡಿ ಆಯಿತು. ಇವಾಗ ರೆಡಿ ಆದಮೇಲೆ ನೋಡಿ, ನೀಟಾಗಿ ಒಂದೇ ಲೆವೆಲ್ಗೆ ಬರೋ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈ ಥರ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳಿ ಎರಡೂ. ಈ ಥರ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಮಧ್ಯೆ ಡಾಟ್ ಪಾಯಿಂಟ್ ಸಿಗುತ್ತೆ. ಆವಾಗ ಅದು ಮಾರ್ಕ್ ಮಾಡಿಕೊಂಡು ಅಲ್ಲಿ ನೀವು ಡಾಟ್ ಹಿಡಿಬೇಕಾಗುತ್ತೆ. ಈ ರೀತಿ ನೀಟಾಗಿ ಶೋಲ್ಡರ್ನ ಮಧ್ಯೆ ಫೋಲ್ಡ್ ಮಾಡಿದಾಗ ನಮಗೆ ಇಲ್ಲಿ ಮಾರ್ಕ್ ಬರುತ್ತಲ್ಲ, ಅದನ್ನೇ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಬಂದ್ಬಿಟ್ಟು ಒಂದು ಅರ್ಧ ಇಂಚ್ ಹಿಡಿದ್ರೆ ಸಾಕು ಡಾಟ್ನ. ಇದು ಬಂದ್ಬಿಟ್ಟು ಸಣ್ಣ ಇರೋರಿಗೆ 5 ಇಂಚ್ ಹಿಡೀರಿ, ದಪ್ಪ ಇರೋರ್ಗಾದರೆ 4 ಇಂಚ್ ಆದರೆ ಸಾಕು. ನಾನಿದು 4 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಇದ್ದಾರೆ ಅಂದರೆ ಸ್ವಲ್ಪ ಜಾಸ್ತಿನೇ ಹಿಡೀರಿ, ಆವಾಗ ಲೂಸ್ ಬರಲ್ಲ, ಸ್ಟಿಫಾಗಿ ಕೂರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಎರಡು ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದು ಅರ್ಧ ಇಂಚಿಗೆ ಡಾಟ್ ಹಿಡಿದ್ರೆ ಸಾಕು, ಜಾಸ್ತಿ ಬೇಡ. ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಬೇಕು ಅಂದರೆ ನೀವು ಟೇಪಲ್ಲೇ, ನಮಗೆ ಒಂದೇ ಅಳತೆ ಗೊತ್ತಾಗೋದ್ರಿಂದ ನಾವು ಕೈ ಅಳತೆಲ್ಲೇ ಮಾಡ್ತೀವಿ. ನೀವು ಬೇಕು ಅಂದರೆ ಟೇಪಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ನಾನು ಆಲ್ರೆಡಿ ತೋರಿಸ್ತಾ ಇದ್ದೀನಲ್ಲ, ಹಾಗೆಯೇ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ತುದಿಗೆ ಬರಬೇಕು. ನಾವು 4 ಇಂಚು ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿ ತುದಿಗೆ ಒಂದೇ ಲೆವೆಲ್ಗೆ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಒಂದೇ ಲೆವೆಲ್ಗೆ ಬರಬೇಕು, ಆ ಕಡೆ ಈ ಕಡೆ ಕ್ರಾಸಾಗಿ ಸ್ಟಿಚ್ ಮಾಡಬಾರ್ದು, ಒಂದೇ ಮಾರ್ಜಿನಲ್ಲಿ ಬಂದು ಎಂಡ್ ಆಗಬೇಕು. ಈ ರೀತಿ ಡಾಟ್ನ ಹಿಡ್ದಾದ್ಮೇಲೆ ಡಾಟ್ ರೆಡಿ ಆಯಿತು. ಇವಾಗ ಎರಡು ಕಡೆ ಡಾಟನ್ನು ಅದೇ ರೀತಿ ಹಿಡಿದು ರೆಡಿ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಆಮೇಲೆ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಬಂದ್ಬಿಟ್ಟು ಎರಡು ಕಡೆನೂ ಮಾರ್ಕ್ ಮಾಡ್ಕೋಬೇಕು ನೀವು ಮಾರ್ಕಿಂಗ್ ಪೀಸಲ್ಲಿ. ಇಲ್ಲಾಂದರೆ ಏನಾಗುತ್ತಪ್ಪ ಅಂದರೆ ಎರಡು ಒಂದೇ ಸೈಡ್ ಬಂದ್ಬಿಡುತ್ತೆ. ನಾವು ಮಾರ್ಕ್ ಮಾಡಿಲ್ಲ ಅಂದಾಗ ಮರ್ತುಬಿಟ್ಟು ಎರಡು ಒಂದೇ ಸೈಡ್, ನಾವು ಆಲ್ರೆಡಿ ಕಲಿಬೇಕಾರೋ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಕರೆಕ್ಟಾಗಿ ಮಾರ್ಕ್ ಹತ್ರನೇ ನೀವು ಸ್ಟಿಚ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇರುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಎರಡು ಒಂದೇ ಸೈಡ್ ಬಂದ್ಬಿಡೋ ಚಾನ್ಸ್ ಇರುತ್ತೆ. ಈ ಕಡೆನೋ ಇಲ್ಲ ಆ ಕಡೆನೋ ಒಂದೇ ಸೈಡ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಇದ್ದಾಗ ಹಿಂಗೆ ಒಂದೇ ಸೈಡ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಅದು ನೆನ್ಪಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ಅವಾಗ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ಹಂಗಾಗಿ ಈ ರೀತಿ ಫಸ್ಟು ಮೇನ್ ಡಾಟ್ ಹಿಡಿಯೋಣ. ಇಲ್ಲಿ ಅಷ್ಟೇ ನಾನು 1 ಇಂಚ್ ತೊಗೊಂಡಿದ್ದೀನಿ. 35ರಿಂದ ಒಳಗಿದ್ರೆ 1 ಇಂಚ್ ಸಾಕು. 40 ಮೇಲೆ 35 ಮೇಲೆ ಇರೋದಕ್ಕೆಲ್ಲ 1/4 1/2 ತೊಗೋಬೇಕಾಗುತ್ತೆ ಮೇನ್ ಡಾಟ್ ಪಾಯಿಂಟ್ ಇದು. ಆಮೇಲೆ ಚೆಸ್ಟು ಜಾಸ್ತಿ ಇರೋರಿಗೆ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಅದು ನೀವು ಚೆಸ್ಟ್ ಜಾಸ್ತಿ ಕಮ್ಮಿ ನೋಡಿಕೊಂಡು ತೊಗೋಬೇಕಾಗುತ್ತೆ. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಡಾಟ್ಗಳೆಲ್ಲ ಸ್ವಲ್ಪ ಫಿಟ್ಟಾಗಿ ಹಾಕ್ಕೊಳ್ಳೋದ್ರಿಂದ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ. ಈ ರೀತಿ ಈ ಕಡೆ ಸೈಡ್ನೂ ಹಾಗೇ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಒಂದು 1/4 ಇಂಚ್ಗೆ ಸ್ಟಾರ್ಟಿಂದ ಮಾಡಿ ತುದಿಗೆ ಎಂಡ್ಗೆ ಎಂಡ್ ಮಾಡಿ ತುದಿಗೆ ಸ್ಟಿಚ್ ಮಾಡಿ. ಈ ರೀತಿ ಆಯಿತು. ಮತ್ತು ಇವಾಗ ಕಂಕ್ಳತ್ತ ಹಿಡಿಬೇಕಾದ್ರೂ ಅಷ್ಟೇ ನೀಟಾಗಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿ, ಅದನ್ನು ಅಷ್ಟೇ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ತುದಿಗೆ ಬರಬೇಕು. ಸ್ಟಾರ್ಟ್ ಮಾಡಿದ್ಮೇಲೆ ತುದಿಗೆ ನೀವು ಒಂದೇ ಲೆವೆಲ್ಗೆ ಬರೋ ಥರ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ 4ನೇ ಡಾಟ್ ಬಂದುಬಿಟ್ಟು ಒಂದೊಂದು ಸಲ ನಾನು ಲಾಸ್ಟಲ್ಲಿ ಹಿಡಿತೀನಿ. ಇಲ್ಲಾಂದರೆ ನೀವು ಬೇಕಂದರೆ ಫಸ್ಟೇ ಹಿಡ್ಕೋಬೋದು. ಯಾಕೆಂದರೆ ಲಾಸ್ಟಲ್ಲಿ ಬಟ್ಟೆ ಕಮ್ಮಿ ಬಂದರೆ ಅದು ಬಿಚ್ಚಬೇಕಾಗುತ್ತೆ, ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಹಿಡಿಬೇಕಾಗುತ್ತೆ. ಆ ಥರ ಇರುತ್ತೆ. ನಾವು ಯಾಕೆಂದರೆ ಸ್ಟಿಚಿಂಗ್ ಮಾಡುವಾಗ ಒಂದು ಚೂರು ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರೋದ್ರಿಂದ ಹಾಗಾಗುತ್ತೆ. ಇಲ್ಲ ಆ ಥರ ಆಗದೇನೂ ಇರ್ಬೋದು. ಓಕೆನಾ? ಈ ರೀತಿ ಡಾಟ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಎರಡೂ ಇದೇ ರೀತಿ ರೆಡಿ ಮಾಡ್ಕೋಬೇಕು. ಈಗ ರೆಡಿ ಮಾಡ್ಕೊಂಡು ಡಾಟ್ ರೆಡಿ ಆಯಿತು. ಈಗ ಇದಕ್ಕೆ ಬೆಲ್ಟನ್ನ ರೆಡಿ ಮಾಡಬೇಕು. ಬೆಲ್ಟ್ ರೆಡಿ ಮಾಡಿ ಅಟ್ಯಾಚ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ರೀತಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್.